Bike. Hey, easy. Warning. The stunts in this movie. Hey, shut the f up! ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ಎಲ್ಲಿದ್ದೀವಿ ಅಂತ ಕೇಳಿದ್ರೆ ಬಿಗ್ ರಾಕ್ ಎಂಡ್ಯೂರೆನ್ಸ್ ರೇಸ್ ನಡೀತಾ ಇರೋದು ಇವಾಗ. ಸೊ ಬನ್ನಿ ಹೋಗಿ ನೋಡ್ಕೊಂಬರೋಣ ಯಾವ ಥರ ಇದೆ ಅಂತ. ರೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನಾವು ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಬಂದ ಈ ಹುಡುಗ, ಇಲ್ಲಿ ಹೋಗಿ ಮಾತಾಡ್ಸ್ಕೊಂಬರೋಣ ಬನ್ನಿ. ಸರ್ ಐ ಆಮ್ ಯುವರ್ ಬಿಗ್ ಫ್ಯಾನ್ ಸರ್. Hey, ಬಿಗ್ ಫ್ಯಾನ್ ಬ್ರೋ. ಹೌ ಆರ್ ಯು ಬ್ರೋ? I'm good. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಗಾಡಿ ಅವ್ರದ್ದು. ಗಾಡಿ ಎಲ್ಲ ಫುಲ್ ರೆಡಿ ಆಗಿದೆ. ಸೊ ಇವರೇ CH ಸ್ಯಾಡ್ಲರ್ ಅಂತಂದರೆ ಇನ್ನು ಕೆಲವೇ ಹೊತ್ತರಲ್ಲಿ ಇವ್ರ ಆ್ಯಕ್ಷನ್ ನೋಡ್ಬೋದು ನಾವು. ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲಿ ಹೊಂಡಾ CB 350. ಸೊ ಇದರಲ್ಲಿ ಆಫ್ ರೋಡ್ ಕೂಡ ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ ಮಾಡಿಫಿಕೇಷನ್ಸ್ ಯಾವ ಥರ ಆಗಿದೆ ಅಂತ ನೋಡ್ಬೋದು. ಕ್ರ್ಯಾಶ್ ಕಾರ್ಡ್ಸಿಂದ ತೊಗೊಂಡು 21 ಇಂಚ್ ವೀಲ್ ಆಗಲಿ ಕಂಪ್ಲೀಟ್ ಮಾಡಿಫಿಕೇಷನ್ ಆಗಿದೆ. ಸೊ ನೋಡೋಣ ಇವ್ರು ಯಾವ ಥರ ಓಡಿಸ್ತಾರೆ ಅಂತ. ನನಗೆ ಅದ್ರದ್ದು ಸೌಂಡ್ ನೋಡಿದಾಗ ಆಲ್ಮೋಸ್ಟ್ ಆಲು 350 ರಾಯಲ್ ಎನ್ಫೀಲ್ಡ್ ಯಾವ ಥರ ಇರುತ್ತೆ ಅದೇ ಥರ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಬಂದು ರಾಯಲ್ ಎನ್ಫೀಲ್ಡ್ ಹಿಮಾಲಯನ್ 411. ಇದು ನಮ್ಮ ಕ್ಲಾಸ್ ಆಗಿತ್ತು, ಬಟ್ ಕಾರಣಾಂತರದಿಂದ ನಾನು ಓಡ್ಸೋಕ್ಕಾಗ್ತಿದ್ದಿಲ್ಲ. ಸೊ ಇಲ್ಲೊಂದು KTM 390 ಓಹೋ, ಕ್ರೇಜಿ ಪವರ್ ಇದೆ ಗುರೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ 390 KTM ಸಗದಾಗಿದೆ ಗುರು. 390 ಡ್ಯೂಕ್ನ ನೋಡಿ ಯಾವ ಥರ ಒಂದು MX ಬೈಕ್ ಥರ ರೆಡಿ ಮಾಡಿದ್ದಾರೆ. ಸಖತ್ತಾಗಿ ರೆಡಿ ಆಗಿದೆ ಗುರು ಗಾಡಿ. ಓಹೋ, ಸ್ನೇಹಿತರೆ, ನೆಕ್ಸ್ಟ್ ಬರುವಂಥ ಸ್ಪರ್ಧಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ CH ಸ್ಯಾಡ್ಲರ್ ಬರಲಿದ್ದಾರೆ. ಎಲ್ಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಹುಡುಗಂಗೆ. ಗುಡ್. ಆ ರೈಡರ್ ಆ್ಯಕ್ಚುಲಿ CH ನೋಡಿ ಹೋಗ್ತಾ ಲೆಫ್ಟ್ ಸೈಡ್ ನೋಡ್ಕೊಂಡು ಹೋದ್ರೆ ದಟ್ ಈಸ್ ಅ ಗುಡ್ ಡಿಸಿಷನ್. ದಟ್ ಈಸ್ ಹೌ ದ ರೈಡರ್ ಶುಡ್ ಬಿ. ಎಸ್ ಸರ್, ಎಕ್ಸಾಕ್ಟ್ಲಿ. ಸೊ ಯಾಕೆಂದರೆ ಆ ಕಡೆಯಿಂದನೂ ಗಾಡಿ ಬರ್ತಾ ಇದೆ ನೋಡಿ. ಈ ಥರ ಬರಬೇಕಾದ್ರೆ ಇಫ್ ಯು ಡೋಂಟ್ ಸಿ ಆನ್ ಲೆಫ್ಟ್ ಸೈಡ್ ಅಲ್ಲ, ಕ್ರ್ಯಾಶಸ್ ಆಗುತ್ತೆ. ಸೊ ಸ್ನೇಹಿತರೆ, ಇಲ್ಲಿ ನಮ್ಮ ಇನ್ನೊಬ್ಬ ಸ್ಪರ್ಧಿ ಇದ್ದಾರೆ. Good morning, bro. ಗುಡ್ ಮಾರ್ನಿಂಗ್. ಆರಾಮಿದೆ ಮಚ್ಚ. ಆಲ್ ದ ಬೆಸ್ಟ್ ಕಣ. Thank you, macha. ಗೆದ್ದು ಬಾ ಗೆಳೆಯ. ರೌಂಡ್ಸ್ ಒಂಚೂರು ಲೆಕ್ಕ ಇಟ್ಕೋ. ಈ ರೌಂಡ್ಸ್ ಅಲ್ಲ, ಈ ರೌಂಡ್. ಸೊ ನೋಡಿ, ಈ ಥರ ಬಂಡೆ ಎಲ್ಲ ಹಾಕಿರ್ತಾರೆ, ಇದ್ರ ಮೇಲೆ ಜಂಪ್ ಮಾಡ್ಕೊಂಡು ಹೋಗ್ಬೇಕು ಅಂತ. ಸೂಪರ್. ಜಂಪ್ ಮಾಡೋದು ಒಂದೇ ಅಲ್ಲ, ಇಲ್ಲೂ ಕೂಡ ಸ್ವಲ್ಪ ಗ್ರಾವೆಲ್ ಇದೆ. ಸೊ ಅದನ್ನು ಮೇಂಟೈನ್ ಮಾಡ್ಕೊಂಡು ಮುಂದೆ ಹೋಗೋದಿದೆಯಲ್ಲ, ಅದು ಚಾಲೆಂಜಿಂಗ್ ಆ್ಯಕ್ಚುಲಿ. ಎಕ್ಸ್ಪಲ್ಸಲ್ಲಿ ಇದೆ. ಸೊ ಎಕ್ಸ್ಪಲ್ಸ್ ಸೊ ಇವಾಗ ನಮ್ಮ ಚಂದನ್ ಬರ್ತಾ ಇದ್ದಾನೆ, ನೋಡ್ಬೋದು ಇಲ್ಲಿ. ಸೆಕ್ಸಿ. ದ್ಯಾಟ್ ವಾಸ್ ರಿಯಲಿ ಸೆಕ್ಸಿ. ನೆಕ್ಸ್ಟ್ ಲೆವೆಲ್ ಇದ್ದಾರೆ ಗುರು ಎಲ್ಲರೂ. ಹಿಮಾಲಯನ್ ಕ್ಯಾಟಗರಿ ಸೆಕ್ಸಿಯಾಗಿ ಹೋಗ್ತಾ ಇದೆ. ಇದು ಸ್ವಲ್ಪ ತಪ್ಪಾಯಿತು ಅನ್ಸುತ್ತೆ ನನಗೆ ಕೇಳಿದ್ರೆ. ಸ್ಲೋ ಮಾಡಬಾರ್ದಾಗಿತ್ತು. ದಾರಿ ತಪ್ಪಿದ ಮಗ ಆಗ್ಬಿಟ್ರು ಅವರು. ಇಲ್ಲ ಫ್ಯೂಲ್ಗೆ. ಜಸ್ಟ್ ಮಿಸ್ಸು. ಹಿಮಾಲಯನ್ 450 ಕೂಡ ಇದೆ ಗುರು. ಇಲ್ಲಿ ನೋಡಿ, ಹಾರ್ನ್ ಹೊಡಿತೀರ. ಹಾರ್ನ್ ನೋಡಿ ಸೈಡ್ ಕೇಳ್ತೀರ.
ಆರಾಮ್ ಸರ್ ರೀಸ್ಟಾರ್ಟ್. ಹಾಂ ಓಕೆ. ಸೊ ಇಲ್ಲಿ ನೀವು ಎಷ್ಟು ಸ್ಪೀಡಾಗಿ ಹೋಗ್ತೀರಾ, ಮೈ ಮರೆತು ಗಾಡಿ ಓಡಿಸ್ತೀರಾ ಅನ್ನೋದಲ್ಲ, ಸ್ಕಿಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈ ಥರ ಒಂದು ರಾಕ್ಸ್ ಮೇಲೆ ಹತ್ತಿಸ್ಕೊಂಡು ಹೋಗ್ಬೇಕಾದ್ರೆ ನೋಡಿ, ಇವಾಗ ಗಾಡಿ ಆಫ್ ಆಯಿತು, ಅವ್ರು ಇನ್ನೇನು ಬೀಳಕ್ಕೆ ಹೋಗಿದ್ರು, ಬಟ್ ಅಂದರೂ ಸ್ಟಿಲ್ ಅವರು ಬೀಳಲಿಲ್ಲ, ಮತ್ತೆ ವಾಪಸ್ ಗಾಡಿನ ತೊಗೊಂಡು ಹೋದರು. ಏನಂತೀರಾ? ಸೊ ಇವಾಗ ನೋಡಿ ಮತ್ತೆ ಇನ್ನೊಂದು ಎಕ್ಸ್ಪಲ್ಸ್ ಬರ್ತದೆ, ಇವ್ರು ಯಾವ ಥರ ಹೋಗ್ತಾರೆ ನೋಡೋಣ. ಸೊ ಎಲ್ಲರೂ ಒಂದೇ ಲೇನ್ ತೊಗೊತಿರೋದಂದರೆ ಆ ಕಡೆ, ಯಾಕಂದರೆ ಸ್ವಲ್ಪ ಈಸಿ ಮಾಡ್ಕೊಂಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಯಾರೂ ತೊಗೊಂಡಿಲ್ಲ. ಆ್ಯಕ್ಚುಲಿ ಆಗಿ ಹೇಳಬೇಕು ಅಂತಂದರೆ ಈ ಕಡೆಯಿಂದ ಬಂದರೆ ಅಲ್ಲೊಂದು ಬಂಡೆ ಇದೆಯಲ್ಲ, ಅದೊಂದು ಸ್ವಲ್ಪ ಅಡಚಣೆ ಬರ್ಬೋದು, ಹಾಗಾಗೆಲ್ಲ ಆ ಕಡೆಯಿಂದ ಹೋಗ್ತಿದ್ದಾರೆ. ಇಲ್ಲೇನಾಗುತ್ತೆ ಅಂದರೆ ನೀವು ಇಲ್ಲಿ ಟೈಮ್ ಕಿಲ್ ಮಾಡೋಕ್ಕಾಗೋದಿಲ್ಲ, ಆದಷ್ಟು ಬೇಗ ಇದನ್ನು ಪಾಸ್ ಮಾಡ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಪ್ರತಿಯೊಂದು ರೈಡರ್ ಕೂಡ ಫಾಸ್ಟಲ್ಲಿ ಇರ್ತಾರೆ, ಬಟ್ ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್. ನೋಡಿ ಇಲ್ಲಿ ಅಡ್ವಾಂಟೇಜ್ ಏನಂತಂದರೆ ನಿಮಗೆ ಸಸ್ಪೆನ್ಷನ್ನು. ಸೊ ಇವಾಗ ನೋಡಿದ್ರಲ್ಲ, ಹಿಮಾಲಯನಿಗೆ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇದ್ದಿದ್ದಕ್ಕೆ ಎಲ್ಲ ಬಂಡೆಗಳೆಲ್ಲ ಟಚ್ ಮಾಡ್ಕೊಂಡು ಹೋಯ್ತು. ಅದೇ ಎಕ್ಸ್ಪಲ್ಸ್ ಬಂದು ತುಂಬಾ ಆರಾಮಾಗಿ ಹೋಯ್ತು, ಯಾಕಂದರೆ ಸಸ್ಪೆನ್ಷನ್ ಟ್ರಾವೆಲ್ ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲೊಂದು ವೆರಿ ಗುಡ್. ಇದು ನೋಡಿ, ಇದು ಬಂದು ವ್ಯಾಲಿ ಸಸ್ಪೆನ್ಷನ್ನು. ಸೊ ಇವರೊಬ್ಬರು ಲೇಡಿ ರೈಡರ್ ಅನ್ಸುತ್ತೆ. ಹೌದು, ಹ್ಯಾಟ್ ಸಾಫ್ಟ್ ಗುರು. ನೋಡಿದ್ರೆ ಹೆಣ್ಮಕ್ಳು ಕೂಡ ಈ ಥರ ಒಂದು ರಾಕ್ಸ್ ಮೇಲೆ ಗಾಡಿ ಹೊಡ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಭಾರತ ಮುಂಚೆ ಥರ ಇಲ್ಲ, ತುಂಬ ಚೇಂಜ್ ಆಗಿದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ನೀವು ಇವಾಗ ಏನು ನೋಡಿದ್ರಲ್ಲ ಫಿಮೇಲ್ ರೈಡರು, ಇಡೀ ಎಂಟೈರ್ ರೇಸಲ್ಲಿ ಅವರೊಬ್ಬರೇ ಮಹಿಳಾ ರೈಡರು. ಹ್ಯಾಟ್ಸ್ ಆಫ್. ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರ ಹೆಸರು ಗೊತ್ತಿರೋ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಟ್ಯಾಗ್ ಮಾಡಿ ಅವ್ರನ್ನ. ಓ ಮೈ ಗಾಡ್, ಇದು TVS 450 390 ಮಾಡಿಫೈಡ್. ಇದು BS3 ಇಂಜಿನ್ನು. ನೋಡಿ ಇದ್ರದ್ದು ಟ್ರಾವೆಲ್ ಚೆನ್ನಾಗಿದೆ. ಸೊ ಇದು ನೋಡಿ ಸ್ಟಾಕ್ ಎಕ್ಸ್ಪಲ್ಸು, ಪರವಾಗಿಲ್ಲ. ಸ್ಟಾಕ್ ಎಕ್ಸ್ಪಲ್ಸ್ ಕೂಡ ಚೆನ್ನಾಗೋಯ್ತು. ಇದು CRF ಹೊಂಡಾ, ಮಾತಾಡೋಂಗಿಲ್ಲ ಬಿಡಿ, 250cc ಅದು. ಇವರೊಬ್ಬರು ಬೇರೆ ಪಾತ್ ತೊಗೊಂಡ್ರು, ಸೂಪರ್. ಹೊಡಿಯ ಹೊಡಿಯ, ಮುಂದಕ್ಕೆ ಹೊಡಿಯ ಮಚ್ಚ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ, ಪುಷ್ ಮಾಡು. ಗೇರ್ ಗೇರ್ ಗೇರು ಗೇರ್ ಗೇರ್ ಗೇರ್ಗೆ ಹಾಕೋ, ಗೇರ್ಗೆ ಹಾಕೋ, ಫಸ್ಟ್ ಗೇರ್ಗೆ ಹಾಕೋ. ಹಿಮಾಲಯನ್ ಗುರು, ಹಿಮಾಲಯನ್ ಫೈಟ್ ನಡೀತಾ ಇದೆ ಗುರು ಇಲ್ಲಿ. ಓ ಮೈ ಗಾಡ್, ಆಲ್ ದ ಹಿಮಾಲಯನ್ಸ್. ಓ ಹೋ 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 ಮಚ್ಚ, ಗೇರ್ಗೆ ಹಾಕೋ, ಗೇರ್ಗೆ ಹಾಕೋ, ತಳ್ಳು 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 ತಳ್ಳು. ಸ್ಯಾಡ್ಲರ್ ಮಚ್ಚಾನೆ, ಹೊಡಿರ. ಸೂಪರ್ ಸೂಪರ್ ಕಂಟ್ರೋಲ್. ಇದು ಈಸಿ ಆಕ್ಚುಲಿ. ಸೊ ಸ್ನೇಹಿತರೆ, ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಸೊ ಅಲ್ಲಿಂದ ಹಿಂಗೆ ಡೌನ್ ಇಳ್ಕೊಂಡು ಬಂದು ಸೀದಾ ಇಲ್ಲೊಂದು ಯೂಟರ್ನ್ ನೋಡ್ಕೊಂಡ್ಬಂದು ಮತ್ತೆ ಈ ಕಡೆಯಿಂದ ಬರಬೇಕು. 450 ಹಿಮಾಲಯನ್. ಇದು ರಿಯಲ್ ಟ್ಯಾಲೆಂಟ್ ಅಂದರೆ ಬೇಸಿಕ್ಲಿ ಆ ಕಡೆಯಿಂದ ಹಂಗೆ ಹೋಗಿ ಹಿಂಗೆ ಬರೋ ಟೈಮ್ ಏನಿದೆಯಲ್ಲ ಸೇವ್ ಮಾಡ್ಕೊಂಡು ಈ ಕಡೆಯಿಂದನೇ ಹತ್ತಿಸ್ಬಿಟ್ರು ಅವ್ರು ಚೆನ್ನಾಗಿ. ಅದು ಹಿಂಗೆ ಹತ್ತಿಲ್ಲ ಅವರು, ಈ ಶಾರ್ಟ್ಕಟ್ಟಿಂದನೇ ಹತ್ತಿಸ್ಯಾರ. ದ್ಯಾಟ್ ಈಸ್ ರಿಯಲಿ ಗುಡ್ ಟ್ಯಾಲೆಂಟ್. ಸ್ಕಿಲ್ಸ್ ಬೇಕು ಅದಕ್ಕೂ. ಚೈನ್ಸ್ ಪಾಕೆಟಲ್ಲಿ ಏನೋ ಸಿಗಾಕೊಂಡಿದೆ. ಬೇಸಿಕ್ಲಿ ಎಲ್ಲಿ ನೋಡಿದ್ರೂ ಆಬ್ಸ್ಟಿಕಲ್ಸೇ ತುಂಬಿಕೊಂಡಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಆಬ್ಸ್ಟಿಕಲ್ಸು. ಯಾವ ಥರ ಕಷ್ಟಪಡ್ತೀಯಾರು ನೋಡಿ ಇಲ್ಲಿ. Bro, get down from the vehicle and then push it. Get down from the vehicle. Get down from the vehicle. Push it now. Push it. No. Pull back. Okay. Go. Go for it, bro. ಇಲ್ಲಿ ಮಜಾ ಇದೆ ಸ್ನೇಹಿತರೆ, ಇಲ್ಲಿ ಸಖತ್ ಮಜಾ ಇದೆ ಇಲ್ಲಿ.
വരുമ്പോഴാണ് ബുദ്ധിമുട്ട്. ಸೊ ಬಿದ್ರು, ಗಾಡಿಯಿಂದ ಬಿದ್ರು ಅವರೇ ಎತ್ತಿ ರೆಡಿ ಮಾಡ್ಕೊಬೇಕು. ಇವಾಗ ನೋಡಿ that was awesome. ಫಾರಿನಲ್ಲೆಲ್ಲ ಈ ಥರ ಸ್ಲ್ಯಾಬ್ನ ಸ್ಟ್ರೈಟಾಗಿ ಹಿಂಗೆ ಇಟ್ಬಿಟ್ಟು ಓಡಿಸೋದು ನೋಡಿದ್ದೀನಿ. ಬೇಸಿಕ್ಲಿ ಸ್ಲ್ಯಾಬು ಸ್ಟ್ರೈಟಾಗಿದ್ದರೆ ಅದನ್ನೇ ಹತ್ತಿಸ್ಕೊಂಡು ಹೋಗ್ತಾರೆ. ಸೊ ಬಟ್ ಇಲ್ಲಿ ಏನಾಗಿದೆ ಅಂತಂದರೆ ಅದನ್ನು ಕಂಪ್ಲೀಟಾಗಿ ಸ್ಲ್ಯಾಂಟ್ ಮಾಡಿ ಈ ಥರ 2 ಪೀಸ್ನ ಇಟ್ಟಿದ್ದಾರೆ ನೋಡಿ. ಸೊ ಇದ್ರ ಮೇಲೆ ಹತ್ತಿಸ್ಕೊಂಡು ಹೋಗಬೇಕು. ಸೊ ನೀವು ಹತ್ತಿಸ್ಬೇಕಾದ್ರೆ ಸ್ವಲ್ಪ ಸ್ಲೋ ಆದರೆ ಇಲ್ಲಿ ನೋಡಿ ಲಿಟ್ರಲಿ ಆ ಥರ ಒಂದು ಜಂಪ್ ತೆಗಿಬೇಕಾಗತ್ತೆ. ನೀವೇನಾದ್ರು ಜಂಪ್ ತೆಗ್ದಿಲ್ಲ, ನೀವೇನಾದ್ರು ಸ್ಲೋ ಆಗಿ ಹೋದರೆ ಫ್ರಂಟ್ ವೀಲ್ ಇಲ್ಲಿ ಲಾಕ್ ಆಯಿತು ಅಂತಂದರೆ ಮುಗೀತು. ಯಾಕಂದರೆ ಇಲ್ಲಿ ನೋಡಿ ಇಂಜಿನ್ ಕೇಸೆಲ್ಲ ಹೊಡೆದು ಕಚ್ಕೊಂಡ್ರಂಥ ಗಾಡಿ. ಮತ್ತು ಇದನ್ನು ನೀವು ಇದರಿಂದ ಆಚೆ ಕಡೆ ಬರೋದು ಕಷ್ಟ ಇರುತ್ತೆ. ಸೊ ಬೇಸಿಕ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ರಿದಮ್ ಹಾಗೂ ಒಂದು ಮೊಮೆಂಟಮ್ನ ಕ್ಯಾರಿ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಕಷ್ಟ ಆಗತ್ತೆ ನೋಡಿ. ಲಿಟ್ರಲಿ ಇಲ್ಲಿ ಜಂಪೇ ತೆಗಿಬೇಕು. ಪ್ರತಿಯೊಬ್ಬ ರೈಡರ್ ಕೂಡ ಜಂಪ್ ತೆಗಿಬೇಕು. ಇಲ್ಲಿ ನೋಡಿ, ಎಸ್, ಅಲ್ಲಿ ಹೋಗ್ಬಿಟ್ಟು ಆಬ್ಸ್ಟಕಲಲ್ಲಿ ಸಿಗಾಕೊಂತಾರೆ. ಏನು ಮಾಡೋಕ್ಕಾಗಲ್ಲ. ದ್ಯಾಟ್ ಈಸ್ ಆಲ್ ಅಬೌಟ್ ದ ರೇಸ್. ಓಹೋ. ಸೊ ನೋಡಿ, ನೀವು ಸ್ಪೀಡಾಗಿ ಹೋದ್ರೂ ಮತ್ತೆ ಅಲ್ಲಿ ಬ್ರೇಕಿಂಗ್ ಆಗಬೇಕು. ಯಾಕೆಂದರೆ ಅದೇ ಸ್ಪೀಡ್ನ ಕಂಟಿನ್ಯೂ ಮಾಡೋದಕ್ಕೂ ಆಗೋದಿಲ್ಲ. ಇದೆಲ್ಲ NX ಬೈಕ್ಸು ತುಂಬ ಈಸಿಯಾಗಿ ತೊಗೊಂಡೋದ್ರು ನೋಡಿ ಅವರು. ಆ ಬೈಕ್ಸ್ ಎಲ್ಲ ಡಿಸೈನ್ ಆಗಿರೋದೇ ಈ ಥರ ರಾಕ್ಸ್ ಮೇಲೆ ಹೊಡೆಯೋದಕ್ಕೆ. ಸೊ ಸ್ನೇಹಿತರೆ, ಇವಾಗ ಇಲ್ಲೊಂದು ಹಿಮಾಲಯನ್ ನೋಡ್ಬೋದು. ಇದು ಡಿಸ್ಕ್ವಾಲಿಫೈ ಆಗಿದೆ. ಏನಪ್ಪ ಸಿಕ್ಕಾಪಟ್ಟೆ ಆಯಿಲೆಲ್ಲ ಇದೆ. ಪ್ರಾಬಬ್ಲಿ ಏನೋ ಸೀರಿಯಸ್ ಆಗಿ ಆಗಿದೆ ಅನಿಸುತ್ತೆ. ಇಂಜಿನ್ ಎಲ್ಲೋ ಏಟ್ ಬಿದ್ದು ಸೀಲೆಂಟ್ ಓಪನ್ ಆಗಿರುತ್ತೆ. ಹಾಗಾಗಿ ಫುಲ್ ಆಯಿಲ್ ಆಗಿದೆ ನೋಡಿ. ಒಂದು ಹಿಮಾಲಯನ್ನ ಈ ಒಂದು ಆಬ್ಸ್ಟಿಕಲಲ್ಲಿ ಯಾವ ಥರ ತೊಗೊಂಡೋಗ್ಬೋದು ಅನ್ನೋದಕ್ಕೆ ಈ ಒಂದು ವಿಡಿಯೋ. Come on. ಸೊ ಏನಾಗುತ್ತೆ ಅಂತಂದರೆ ಬೇಸಿಕ್ಲಿ ಸೈಲೆನ್ಸರ್ದು ಏನು ಬರುತ್ತಲ್ಲ ಜಾಯಿಂಟ್ಸು, ಅದು ಮಿಸ್ಪ್ಲೇಸ್ ಆಗೋಂಥ ಚಾನ್ಸಸ್ಸು. ಅದಕ್ಕೋಸ್ಕರ ಸಿಎಚ್ ಸ್ಯಾಟ್ಲರ್ ಹಿಮಾಲಯನ್ 450 ನೋಡಿ ಗುರು. ಹಿಮಾಲಯನ್ 450 ಇದು ಯಾವ ಥರ ನೇಕೆಟ್ ಮಾಡಿ ಆಫ್ ರೋಡ್ ಹೊಡಿತಾರೆ ನೋಡಿ. ವಾಲಂಟಿಯರ್ಸ್ ಯಾರಾದ್ರೂ ಹೋಗಿ ಇಟ್ಕೊಳ್ಳಿ ಗಾಡಿ. ಅವ್ರು ಚೈನ್ ಹಾಕೊಂತಾರೆ. ಸುಹಾಸ್, ಈ ಕಡೆ ತಗೊಂಡೆ ಗಾಡಿನ. ಸುಹಾಸ್ ಹಾಕೋ. ಹಂಗೆ ಇಲ್ಲ ತಳ್ಕೊಂಡು ಹೇಳ್ತೀನಿ. ಮುಂದ್ಗಡೆ ತಳ್ಕೊಂಡು ಹೋಗ್ಬೇಕಾಗತ್ತೆ ಕೇಳು. ಅಣ್ಣ ಹಂಗೆ ತಳ್ಕೊಂಡು ಆ ಕಡೆ ಹಾಕಾಗತ್ತ ನೋಡಿ.
ಈ ಕಡೆ ಎಳ್ಕೊಳ್ಳೋ ಗಾಡಿ ಈ ಕಡೆ ಸೈಡ್ ಹಾಕ ಗಾಡಿ ಆಚೆಗೆ ನಿಮಿಷ ಅಣ್ಣ ಸುಮ್ಮನೆ ನಿಮಿಷ ಹಿಂದ್ಗಡೆ ಕಳ್ಕೊಳ್ಳೋ ಹಿಂದ್ಗಡೆ ಹೋಗ್ಲಿ ಬರೋ ಗಾಡಿ ಗಡ್ಡ ಬಿಡು ಹೋಗ್ಲಿ ಮುಂದೆ ಸುಧಾರಿಸ್ಕೋ ಫಸ್ಟ್ ಇಲ್ಲಿಂದ ಎಕ್ಸಿಟ್ ಆಗು ಏನ್ ಆಯ್ತಾ ಸೈಡ್ಗೆ ಬರೋಲ್ಲ ಬಿಡಬಾರ್ದು ಗುರು ಬಿಡಬಾರ್ದು ಅದು ಛಲ ಅಂತಂದ್ರೆ ಸೇಫ್ ನೋಡಿದ್ರ ಗುರು ಹಿಮಾಲಯನ್ ಯಾವ ತರ ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡ್ರು ಜಿಫ್ಟ್ ಆಗಿ ಇಲ್ಲ ಜಿಫ್ಟ್ ಆಗಿದೆಯಾ ಸ್ಟಾರ್ಟಿಂಗ್ ಅಲ್ಲಿ ಇದೆ ನೋಡ್ ಮಗ ಸಸ್ಪೆನ್ಷನ್ ಹೈಟ್ ಇರೋದ್ರಿಂದ ಇದೊಂದು ಅಡ್ವಾಂಟೇಜ್ ನೋಡಿ ಗಾಡಿಯಲ್ಲಿ ಆ್ಯಕ್ಚುಲಿ ಪ್ರತಿಯೊಬ್ಬ ರೈಡರ್ ಕೂಡ ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ ಯಾಕೆಂದರೆ ಆಲ್ಮೋಸ್ಟ್ ಅಲ್ಲಿ 2-3 ಲ್ಯಾಪ್ ಹೊಡೆದಿದ ತಕ್ಷಣವೇ ಅರ್ಧ ಜೀವ ಹೋಗಿರುತ್ತೆ ರೆಕಾರ್ಡ್ ಆಗೈತೆ ಸ್ಟಾರ್ಟ್ ಆಗಿದೆ ರೆಕಾರ್ಡಿಂಗು ಸ್ಟಾರ್ಟ್ ಆಗಿದೆ ಏನಿದು ಏನು ಮಾಡೋಕ್ಕಾಗತ್ತೆ ಒಂದು ಕಂಟೆಂಟ್ ಅಂತಂದ್ಮೇಲೆ ಇಷ್ಟೆಲ್ಲ ಕಂಟೆಂಟ್ ಇದೇ ಆಯ್ತು ಜೀವನ ಗುರು ಬ್ಯಾಕ್ ಗ್ರೌಂಡ್ ಹಿಂಗ್ ಮಾತಾಡೋಣ ಗಾಡಿಗಳು ಬರ್ತಾ ಇರುತ್ತಲ್ಲ ಮತ್ತೇನ್ ಚಕ್ಕ ಸಮಾಚಾರ ಎಲ್ಲ ಹೇಳ್ಬೇಕು ಗುರುವೆ ನಾವು ಇಲ್ಲಿಗೆ ಬಂದಿದ್ದು ಯಾವಾಗ ಹೇಳೋ ಲಾಸ್ಟ್ ಏಸ್ ಆಫ್ ಡರ್ಟ್ ನಮ್ಮ ಶಾರ್ದಲ್ ವಿನ್ ಆದಾಗ ನಿಜ ಏನಂತೀರಾ ಶಾರ್ದಲ್ ಇಫ್ ಯು ಆರ್ ವಾಚಿಂಗ್ ದಿಸ್ ಬ್ಲಾಗ್ ಮಚ್ಚಾ ವಿ ಆರ್ ಮಿಸ್ಸಿಂಗ್ ಯು ಎಸ್ ಅಡ ಮಚ್ಚಾನ ಅಡ ಅಡಿಕ್ಕಡ ಸೊ ಸ್ನೇಹಿತರೆ ಇವಾಗ ಇಲ್ಲಿ ಇರೋದು ಏನು ಅಂತಂದರೆ ಆಫ್ರಿಕಾ ಟ್ವಿನ್ನು ಯಾರು ಅಲ್ಲ ನಮ್ಮ ಸ್ನೇಹಿತರೆ ಜೊಪ್ಸಿ ಅಂತ ಹೇಳ್ಬಿಟ್ಟು ಇವರು ಓಡಿಸೋ ಆಫ್ ರೋಡ್ ವಿಡಿಯೋ ನೀವು ನೋಡ್ಬಿಟ್ರೆ ಕ್ರೇಜಿನೇ ಬ್ರೋ ಹುಷಾರು ಲೆಫ್ಟ್ ಇದು ಕ್ಯಾಲಿಬರ್ 8 ಬೀಳ್ತಾ ಇದೆ ಹುಷಾರು ಹೋ ಬ್ರೋ ಹೆಲ್ಪ ಬನ್ನಿ ವಾಲಂಟಿಯರ್ಸ್ ಆಲ್ ದ ಆಫ್ರಿಕಾ ಟ್ವಿನ್ಸ್ ಒಂದೇ ಲೈನಪ್ ಆಗಿದೆ ಓಹೋ ಹೋ ಸೊ ಬೇಸಿಕ್ಲಿ ಇಲ್ಲಿ ಒಂದು ಇವಾಗ ಟ್ರಾಫಿಕ್ ಜಾಮ್ ಥರ ಆಗಿದೆ ಸಿಚುವೇಶನ್ನು ಎಲ್ಲ ಗಾಡಿನೂ ಬಂದಿಲ್ಲಿ ತಗ್ಲಾಕೊಂಡು ಕಾಣ್ತಾ ಇದೆ ತಗ್ಲಾಕೊಂಡಿದೆ ಇವಾಗ ಯಾರು ಇಲ್ಲಿ ಹೋಗ್ತಾರೆ ಅಂತ ನೋಡೋಣ ಇವಾಗ ಇವ್ರು ಯಾವ ಥರ ಪವರ್ ಬೈಕ್ಸು ಸ್ನೇಹಿತರೆ ಈ ಥರ ಪವರ್ ಕೊಟ್ಕೊಂಡು ಹೋದರೆ ಆದಷ್ಟು ಕಂಟ್ರೋಲ್ ಮಾಡಬೇಕು ಶಟ್ ಅವ್ರು ನೋಡಿ ಆ ಕಡೆಗೆ ಹೋಗ್ಬಿಟ್ರು ಕ್ಯಾನ್ಸಲ್ Bro, one shot, you can clear it. Come on. Go, it's clear, go. You can go. Go. Go, that's it. So, ಇವರು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಇವಾಗ ಆಫ್ರಿಕಾ ಟ್ವಿನ್ನು ನೆಕ್ಸ್ಟ್ ಇವರು ಬಂದು ತಗ್ಲಾಕೊಂಡಿದ್ದಾರೆ ಇವಾಗ ನೋಡ್ಬೇಕು ಯಾವ ಥರ ಹೋಗ್ತಾರೆ ಅಂತ ಓ ಮೈ ಗಾಡ್ ದಿಸ್ ಈಸ್ ಗೋಯಿಂಗ್ ಟು ಬಿ ಫನ್ ಓ ಲವ್ಲಿ ಬೆಸ್ಟ್ ಅಂದರೆ ಇದು ದೂರ ಈಸಿಯಾಗಿ ಹೊಡ್ಕೊಂಡು ಹೋಗ್ಬಿಡ್ಬೋದು
ಒಂದು ಕಲ್ಲಿದೆ ಅಷ್ಟೇ, ಆರಾಮಾಗಿ ಪಾಸ್ ಆಗ್ಬೋದು. ಗುಡ್ 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 ಗುಡ್. ಹೋಲ್ಡ್ ಆನ್. ದೇರ್ ಯು ಗೋ, ಒನ್ ಸಿಂಗಲ್ ಸ್ಟ್ರೇಟ್ ಲೈನ್ ಬ್ರೋ, ಯು ಕ್ಯಾನ್ ಶೂಟ್ ಇಟ್. ಸ್ಟ್ರೇಟ್ ಲೈನ್ ಹೊಡಿದೆ ಅಷ್ಟೇ. ಪಾಪ ಫುಲ್ ಎಕ್ಸಾಸ್ಟ್ ಆಗಿದ್ದಾರೆ, ಬಟ್ ಸ್ಟಿಲ್ ಈಸ್ ನಾಟ್ ಗಿವಿಂಗ್ ಅಪ್. ಒಂದು ನಿಮಿಷ ಬ್ರೋ, ಇದನ್ನ ಸ್ವಲ್ಪ ತೋರಿಸಿ ಸೆಟಪ್ ಯಾವ ಥರ ಇದೆ ಅಂತ. ನೋಡಿ, ಇದು ಪವರ್ ಬ್ಯಾಂಕ್. ಓಕೆ, ಇದು ಗೋಪ್ರ ಹಾಂ ಹಾಕಿದೀನಿ, ವೈರ್ ಹಾಕಿ. ಇದು ಹೋಲ್ಡರ್ ಬರತ್ತಲ್ವಾ, ಹೋಲ್ಡರ್ ಹಂಗೆ ಹಾಕಿ ಇಟ್ಕೊಂಡಿರೋದು. ಅಣ್ಣ ನಮಸ್ಕಾರ ಕಣಣ್ಣ. ಯಾವ್ದಣ್ಣ ಚಾನಲ್ ಹೆಸರು? ಬಾರ್ಡರ್ ಕನ್ನಡಿಗ ಅಂತ. ಬಾರ್ಡರ್ ಕನ್ನಡಿಗ ಸ್ನೇಹಿತರೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೆಲ್ಪ್ ಮಾಡಿ, ಒಬ್ರಿಗೊಬ್ರು ಬೆಳೆಸೋಣ. ಕನ್ನಡ ಅಲ್ವಾ? ಕನ್ನಡ. ಹಂಗಿರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾರ್ಡರ್ ಕನ್ನಡಿಗ. ಸುಹಾಸ್ ಮಗ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದೀವಿ, ನಿಖಿಲ್ ಅಂತ. ಸುಹಾಸ್, ಖುಷಿ ಆಯ್ತು ನಿಮ್ಮ ರೈಡಿಂಗ್ ಸ್ಟೈಲ್ ನೋಡಿ. ಬೆಸ್ಟ್ ಥಿಂಗ್ ಇಸ್ ಚೈನ್ ತಕ್ಷಣ ಹಾಕೊಂಡು ಹೊಡೆದ್ರಲ್ಲ. ಅಲ್ಲಿ ನನಗೆ ಅಲ್ಲ ಬ್ಲಾಂಕ್ ಔಟ್ ಆಯ್ತು, ಗೊತ್ತಾಯ್ತು. ಮಾಡಿದ ಅನುಕೂಲ ಆಯ್ತು ನನಗೆ. ಅದಕ್ಕೆ ಹೇಳಿದ್ ಹೊರಗಡೆ ಬರೋಕ್ಕೆ ಹೋಗ್ಬೇಡ ಅಂತ. ಬಟ್ ಎನಿವೇ ಗುಡ್ ಕ್ವಾಲಿಫೈಡ್, ರಿಸಲ್ಟ್ ಅಂತೂ ಇದೆ ಬ್ರೋ. ಸೊ ನೋಡಿ, ಇಲ್ಲೂ ಒಂದು ಆಬ್ಸ್ಟಕಲ್ ಇದೆ. ಇಲ್ಲೂ ಈ ಥರ ಜಂಪ್ ಮಾಡ್ಕೊಂಡು ಬರಬೇಕು. ಯಪ್ಪ, bro, can you do it once again? It's like a peacock, bro. Nice. Let's go, Nitin. ಸುಮಾರು ಹೊತ್ತಿಂದ ನಾನು ಕೋಗಿಲೆ ಕೂಗ್ತಿದೆ ಅಂತ ಅನ್ಕೊಂಡೆ, ಬಟ್ ಇವ್ರು ನಮ್ಮ ಬ್ರದರ್ ಕೂಗ್ತಾ ಇರೋದು ಹತ್ರ. ಸೂಪರ್ ಬ್ರೋ. ಈಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗ್ತೈತೆ ಮತ್ತೆ. ನಿನ್ನೊಂದು ತೋರಿಸ್ತೀನಿ. ಏನೋ ಆರಾಮೇನಾ? ಓ ಸೂಪರ್. ಹೆಂಗಿತ್ತು ರೇಸು? ಸಕ್ಕತ್ತಾಗಿತ್ತು ಅಲ್ಲ? ಕ್ರೇಜಿ. ನೀನ್ ಯಾವಾಗ ಮಗ ಓಡ್ಸೋದು ಇದೇ ತರ? ಸೂನ್, ವೆರಿ ಸೂನ್ ಅಂತ. ವೆರಿ ಸೂನ್. ಮುಸ್ತಫಾ ಮುಸ್ತಫಾ ಮುಸ್ತಫಾ. ಸ್ನೇಹಿತರೆ, ಅಲ್ಲಿಗೆ ರೇಸ್ ಎಲ್ಲ ಮುಗ್ದಿದೆ, ಗಾಡಿ ಎಲ್ಲ ಬಂದು ಇಲ್ಲಿ ನಿಂತ್ಕೊಂಡಿದೆ. ಅಲ್ಲಿಗೆ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಸಿಗೋಣ ಮತ್ತೊಂದು ಒಳ್ಳೆ ಕಂಟೆಂಟ್ ನನಗೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್.